ಮುಜಮ್ಮಿಲ್ ವಿಕೆಟ್ ಪತನ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಸಿಕ್ಸರ್ ಬಾರಿಸುವ ಲೆಕ್ಕಾಚಾರವನ್ನು ಮಾಡಿದಂತ ಎಂಎಚ್ ಕಿಂಗ್ಸಿನ ಮುಸು ಶೀಘ್ರಗತಿಯಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಗತ ಕಾರಣದ ಹೊಡೆತಗಳ ಒಂದು ಹೆಸರುವಾಸಿ ಆಟಗಾರ ಮುಸು ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ವೆಂಕಿಗೆ ಮೊದಲ ಯಶಸ್ಸು, ಎಂಎಚ್ ಕಿಂಗ್ಸ್ಗೆ ಮೊದಲ ಆಘಾತ, ಕದಂಬ ವಾರಿಯರ್ಸ್ಗೆ ಪ್ಲಸ್ ಪಾಯಿಂಟ್. ಭಗೀರಥ ಯುವ ಸೇನೆ ಇವರ ಸಾರಥ್ಯದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ 2026 ಸೀಸನ್ 4 ಅನ್ನುವಂಥ ರೂಪದಲ್ಲಿ ಸಾಗಿ ಹೋಗ್ತಾ ಇದೆ. ನೆಲಪ್ರಸಾರ ಮುಖೇನವಾಗಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ. ಇಲ್ಲಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಹೊಸ ಆಟಗಾರ ಇವಾಗ ಸುನಿಲ್ ಅಂಕಣ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಎಂಎಚ್ ಕಿಂಗ್ಸಿನ ಮತ್ತೋರ್ವ ಬಿರುಸಿನ ಹೊಡೆತಗಳ ಹೆಸರುವಾಸಿ ಆಟಗಾರ. ಪವರ್ ಪ್ಲೇ ಲಾಭವನ್ನು ನಿಸ್ಸಂಶಯವಾಗಿ ಪಡೆಯಬಲ್ಲಂತ ಸಾಮರ್ಥ್ಯವನ್ನ ಕೂಡ ಹೊಂದಿರತಕ್ಕಂತ ಆಟಗಾರರು ಸುನಿಲ್. ಬ್ಯಾಕ್ ಫುಟ್ ನಲ್ಲಿ ಆಡಬಲ್ಲಂತ ಪ್ರಯತ್ನವನ್ನ ಸುನಿಲ್ ಮಾಡ್ತಾ ಇದ್ದಾರೆ. ತನ್ಮೂಲಕ ಕೇವಲ ಡಾಟ್ ಬಾಲ್ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಕದಂಬ ವಾರಿಯರ್ಸ್ 4 ಮಂದಿ ಪ್ರಮುಖ ಬೌಲರ್ಗಳನ್ನ ಕಣಕ್ಕಿಟ್ಟುಕೊಂಡು ಇವತ್ತು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡು ಸ್ಪರ್ಧಾಂಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ತಂಡ. ಆರಂಭಿಕ ಪವರ್ ಪ್ಲೇ ವೆಂಕಟೇಶ್ ವೆಂಕಿ. ಕೊನೆಯ 3 ಎಸೆತ ಇನ್ನೂ ಕೂಡ ಇವರಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವೆಂಕಿ ಟು ಸುನಿಲ್. ಚೆಂಡನ್ನಾದಷ್ಟು ತಿರುಗಿಸಬಲ್ಲಂತ ಪ್ರಯತ್ನ. ಬ್ಯಾಕ್ ಫುಟ್ ಮುಖ್ಯವಾಗಿ ಡಿಪಕ್ಷ ಕಾಸ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್. ತನ್ನ ಮೂಲಕ ಸುನಿಲ್ ದಾಳೂರ್ ಮುಖಾಂತರವಾಗಿ ಬೌಂಡ್ರಿ ಸೇರ್ಪಡೆ. ಈ 4 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. ವಿಕೆಟ್ಸ್ ಅನ್ನ ಕಳ್ಕೊಳ್ಳದೆ ಎಂಎಚ್ ಕಿಂಗ್ಸಿನ ಸುನಿ ಮತ್ತು ವಸೀಂ ಆಟವನ್ನು ಆಡಿದ್ರೆ ಖಂಡಿತವಾಗ್ಲೂ 50+ ಮೊತ್ತವನ್ನು ದಾಖಲಿಸುವಂತ ಒಂದು ಅವಕಾಶ ಕೂಡ ಇದೆ. 50+ ಮೊತ್ತವನ್ನು ಕೂಡ ದಾಖಲಿಸಬಲ್ಲಂತ ಒಂದು ಸಾಮರ್ಥ್ಯ ಉಳ್ಳಂತ ಆಟಗಾರರು. ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರ ಕೈ ತಪ್ಪಿದ್ರು ಕೂಡ ಇಲ್ಲಿ ಕದಂಬ ವಾರಿಯರ್ಸಿನ ಬೌಲರ್ಸ್ಗಳು ಸ್ಪಷ್ಟ ಮೇಲುಗೈಯನ್ನು ಸಾಧಿಸುವಂತ ಒಂದು ಸಾಧ್ಯತೆ ಕೂಡ ಇದೆ. ಆ ರೀತಿಯ ಒಂದು ಪ್ರಭಾವಿ ಬೌಲಿಂಗ್ ದಾಳಿಯನ್ನು ಹೊಂದಿರತಕ್ಕಂತ ಕದಂಬ ವಾರಿಯರ್ಸ್ ಸೋರು ತಂಡ. ನಗತವನ್ನ ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ಗೆ ಅವಕಾಶವನ್ನ ವೆಂಕಿ ಮಾಡಿಕೊಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆ ನಡೀತಾ ಇದೆ. ಆರಂಭಿಕ ಓವರ್ ನಲ್ಲಿ 2 ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರೂ ಕೂಡ ಎಂಎಚ್ ಕಿಂಗ್ಸಿನ ಪ್ರಮುಖ ವಿಕೆಟ್ಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ವೆಂಕಟೇಶ್ ವೆಂಕಿ. ಮತ್ತೆ ಬೀಸಬಲ್ಲಂತ ಪ್ರಯತ್ನಗಳ ಸುನಿಲ್ ಮಾಡಿದ್ರು. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ. ರಾಜ್ಯ ಟೆನ್ನಿಸ್ ನಲ್ಲಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗುತ್ತೆ. ಆ ನಿಟ್ಟಿನಲ್ಲಿ ವಕೀಲರ ಸಂಘದ ಒಂದು ಕಾರ್ಯಕ್ರಮ ಕೂಡ ಕ್ರಿಕೆಟ್ ಪಂದ್ಯಾಟಗಳು ಇವತ್ತು ರಾಜ್ಯದ ಸುತ್ತಗಳಲ್ಲೂ ಸಾಗುತ್ತೆ. ಮೈಸೂರಿನ ತಂಡವನ್ನು ಪ್ರತಿನಿಧಿಸಿಕೊಂಡು ಆ ವಕೀಲರ ಟೂರ್ನಮೆಂಟ್ ನಲ್ಲಿ ವೈಯಕ್ತಿಕ ಪ್ರಶಸ್ತಿಗಳನ್ನು ಬಹಳಷ್ಟು ಬಾರಿ ಮುಡಿಗೇರಿಸಿದಂತ ಈ ಭಾಗದ ಮತ್ತೋರ್ವ ಅತ್ಯುತ್ತಮ ಆಟಗಾರ ಸುನಿಲ್ ಇಲ್ಲಿ ಎಂಎಚ್ ಕಿಂಗ್ಸ್ ಪರವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಪ್ರದರ್ಶನವನ್ನು ನೀಡ್ತಾ ನೋಡಬೇಕಾಗಿದೆ. ಹೊಸ ಬೌಲರ್ ಇವಾಗ ಶ್ರೀನಿವಾಸ್. ಅನುಭವಿ ಎಸೆತಗಾರನ ಹೊಂದಿಕೊಂಡಿರ್ತಕ್ಕಂಥ ಕದಂಬ ವಾರಿಯರ್ಸ್ ತಂಡ ಇಲ್ಲಿ ಬಿರುಸಿನ ಹೊಡೆತಗಳ ಆಟಗಾರರ ತಂಡವನ್ನು ಯಾವ ರೀತಿಯಾಗಿ ಸೆದೆಬಡಿತಾರೆ ನೋಡಬೇಕಾಗಿದೆ. 1 ಗಂಟೆ 30 ಆರಂಭವನ್ನ ಕಂಡಂತಹ ಪಂದ್ಯ. ಮೊದಲ ಓವರ್ಗಳು 5 ನಿಮಿಷ ಮುಕ್ತಾಯವಾಗಿದೆ. 22 ನಿಮಿಷಗಳ ಒಂದು ಕಾಲಾವಕಾಶ. 20+2 22 ನಿಮಿಷ ಕಾಲಾವಕಾಶ ಮೊದಲ ಇನ್ನಿಂಗ್ಸ್ ಇರುತ್ತೆ. ಕಳೆದ ಪಂದ್ಯದಲ್ಲಿ 5 ವಿಕೆಟ್ಸ್ ಗಳನ್ನ ಪಡ್ಕೊಂಡಂತಹ ಶ್ರೀನಿವಾಸ್ ಶ್ರೀನಿ ಸೆಕೆಂಡ್ ಓವರ್ ನಲ್ಲಿ ಬೀಸುವಂತಹ ಪ್ರಯತ್ನಗಳು ಸಾಗಿತ್ತು. ತನ್ಮೂಲಕ ವಸೀಂ ತಾನೆದುರಿಸಿದ ಮೊದಲ ಚೆಂಡಲ್ಲಿ ಕ್ಯಾಚ್ ನೀಡುವುದರ ಮುಖಾಂತರವಾಗಿ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಎಂಎಚ್ ಕಿಂಗ್ಸಿನ ಸೆಕೆಂಡ್ ವಿಕೆಟ್ ಪತನ. 8ಕ್ಕೆ 2. ಮೊದಲೇ ತಿಳಿಸಿದಾಗ ಕದಂಬ ವಾರಿಯರ್ಸ್ ಕೆಸೂರು ತಂಡದ ಪ್ರಮುಖ ಬೌಲರ್ಗಳು ಇಲ್ಲಿ ಸ್ಪಷ್ಟ ಮೇಲುಗೈಯನ್ನು ಸಾಧಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ
ಶ್ರೀನಿವಾಸ್ ಕಳೆದ ಪಂದ್ಯ 4ರಿಂದ 5 ವಿಕೆಟ್ಸ್ ಅನ್ನು ಉರುಳಿಸಿದ್ರು. ಈ ಪಂದ್ಯ ಎಲ್ಲಿಂದ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬರ್ತಾ ಇದ್ದಾಗೆ ಬ್ರೇಕ್ ಥ್ರೂ, ವಸೀಂ ವಿಕೆಟ್ ಪಡ್ಕೊಳ್ತಾ ಇದ್ದಾರೆ. ಶ್ರೀನಿ ವಸೀಂ ರವರ ತೆರವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ತುಂಬುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಕ್ಲನ್ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಂತಹ ತಂಡ ಇವತ್ತು ಮೈಟಿ ಕ್ರೀಡಾಸ್ ಬೆಂಗಳೂರಿನ ತಂಡ, ರಾಜು ಅಣ್ಣನ ಸಾರಥ್ಯದ ಕನಸಿನ ತಂಡ, ಅಚ್ಚುಮೆಚ್ಚಿನ ತಂಡ, ಬಹಳಷ್ಟು ಯುವ ಆಟಗಾರರಿಗೆ ಕೂಡ ಅವಕಾಶವನ್ನು ಒದಗಿಸಿದ ತಂಡ, ರಾಜ್ಯ ಟೆನ್ನಿಸ್ಗೆ ಘಟಾನುಘಟಿ ಆಟಗಾರರನ್ನ ಕೂಡ ಪರಿಚಯಿಸಿದ ತಂಡ ಮೈಟಿ ಬೆಂಗಳೂರು ಆ ತಂಡದ ಕಾಯಂ ಸದಸ್ಯ. ಸಕ್ಲನ್ ಮೊದಲ ಚೆಂಡಿಗೆ ಓಟಗಳ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಲೀಗ್ ಹಂತದ ಪಂದ್ಯಗಳಲ್ಲಿ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ನೀಡಿದಂತಹ 2 ತಂಡಗಳು ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. ಕದಂಬ ಮತ್ತು ಎಂಎಚ್ ಕಿಂಗ್ಸ್. ರಿವರ್ಸ್ ಶಾಟ್ ಮಾಡಬಲ್ಲಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ಅನ್ನುವಂತ ಸೂಚನೆ ನೀಡಾಕಲು ರವಾನಿಸ್ತಾ ಇದ್ದಾರೆ. 8ರಲ್ಲೇ ಸ್ಥಗಿತತೆಯನ್ನು ಪಡ್ಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. 40ರಿಂದ 50ರ ಒಂದು ಮೊತ್ತವನ್ನು ದಾಖಲಿಸಿದ್ರು ಕೂಡ ಆ ಮೊತ್ತವನ್ನು ಉಳಿಸಿಕೊಳ್ಳಬಲ್ಲಂತ ಟ್ರಂಪ್ ಕಾರ್ಡ್ ಬೌಲರ್ಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಎಂಎಚ್ ಕಿಂಗ್ಸ್ ತಂಡ ಅಂತಿಮ ಹಂತದಲ್ಲಿ ಸಕ್ಲನ್ ಒಂದು ಓಟವನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮತ್ತು 9 ಫಾರ್ ಲಾಸ್ ಆಫ್ 2 ವಿಕೆಟ್. ಸೆಕೆಂಡ್ ಓವರ್ ಚಾಲ್ತಿಯಲ್ಲಿ 2 ಎಸೆದ ಮಾತ್ರ ಬಾಕಿ ಉಳಿತಾ ಇದೆ. ಮತ್ತದೇ ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಸುನಿಲ್ ಮತ್ತು ಸಕ್ಲನ್. ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಗೆದ್ದುಕೊಂಡು ಬೌಲಿಂಗ್ ಪ್ರಕ್ರಿಯೆಯನ್ನು ಆಯ್ಕೆ ಮಾಡಿಕೊಂಡ ಕದಂಬ ವಾರಿಯರ್ಸ್ ಇಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಬಹಳ ಸುತ್ತಮರಿತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಕೌಕಾನ್ಸಿ ಮಾರಕ್ಕೆ ಹೊರಭಾಗದಲ್ಲಿ ಬಿಗ್ 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 ಸಿಕ್ಸರ್ ಷಟ್ಕ ಆರೋಟದ ಸೇರ್ಪಡೆ ಸುನಿಲ್ ದಾಖಲಿಸಿದ್ರು. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ ಇವಾಗ 15ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಎಂಎಚ್ ಕಿಂಗ್ಸ್ ಇವಾಗ ಗೇರ್ ನಿಧಾನವಾಗಿ ಶಿಫ್ಟ್ ಮಾಡ್ತಾ ಇದೆ. ಕದಂಬ ವಾರಿಯರ್ಸ್ ಸೆಕೆಂಡ್ ಓವರ್ನ ಕೊನೆಯ ಒಂದು ಚೆಂಡನ್ನು ಇನ್ನೂ ಕೂಡ ಎಸಬೇಕಾಗಿದೆ. ಮಧ್ಯಾಹ್ನದ ಮಟ್ಟ ಸುಡು ಬಿಸಿಲಿನಲ್ಲಿ ಚಾಮರಾಜನಗರ ಜಿಲ್ಲೆಯ 2 ಪ್ರತಿಷ್ಠಿತ ಘಟಾನುಘಟಿ ಆಟಗಾರರ ಒಂದು ತಂಡಗಳು ಇಲ್ಲಿ ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಭಗೀರಥ ಟ್ರೋಫಿಗಾಗಿ. ಅದ್ಯಾವ ತಂಡ ಇಲ್ಲಿ ಈ ಪಂದ್ಯವನ್ನು ಗೆದ್ದು ಸೆಮಿ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಅಂತಿಮ ಎಸೆತ ಮತ್ತೆ ಬಿರುಸಿನ ಹೊಡೆತವನ್ನು ಕಾಣಬಲ್ಲಂತ ಪ್ರಯತ್ನ, ತನ್ಮೂಲಕ ಸುಲಭ ಕ್ಯಾಚ್, ಸುನಿಲ್ ವಿಕೆಟ್ ಪತನ. ಈ ಹಿಂದೆ ಸಿಕ್ಸರ್ ದಾಖಲಿಸಿದ ಸುನಿಲ್ ಲೆಕ್ಕಾಚಾರ ಚುಕ್ತ ಮಾಡಿದಂತಹ ಶ್ರೀನಿವಾಸ್ ಶ್ರೀನಿ ಈ ಓವರ್ ನಲ್ಲಿ ಬರ್ತಾ ಇದ್ದಾಗ ಕಾಟ್ಮ್ಯಾನ್ ರೂಪದಲ್ಲಿ ಒಂದು ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಓವರ್ ಮುಕ್ತಾಯದ ಅಂತಿಮ ಎಸೆತದಲ್ಲಿ ಸುನಿಲ್ ವಿಕೆಟ್ಸ್ ಅನ್ನು ಕೂಡ ಪಡ್ಕೊಂಡ್ರು. ಒಟ್ಟಾರೆ 2 ಪ್ರಮುಖ ದಾಂಡಿಗರ ವಿಕೆಟ್ಸ್ ಅನ್ನು ಶೇಖರಗತಿಯಲ್ಲಿ ನೆಲಕ್ಕುರುಳಿಸಿದಂತಹ ಎಸೆತಗಾರ ಶ್ರೀನಿ. ಕದಂಬ ವಾರಿಯರ್ಸಿನ ಟ್ರಂಪ್ ಕಾರ್ಡ್ ಬೌಲರ್. 2 ಓವರ್ಗಳ ಮುಕ್ತಾಯಕ್ಕೆ 15ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದೆ ಎಂಎಚ್ ಕಿಂಗ್ಸ್. ಇನ್ನುಳಿದ 18 ಎಸೆತಗಳ ಮುಂದೆ ಅದೇ ಸೋಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ರಾಜ್ಯ ಟೆನ್ನಿಸ್ನ ಪ್ರಮುಖ ತಂಡದ ಕದವನ್ನು ತಟ್ಟಿದಂತಹ ಅನುಭವಿ ಆಟಗಾರ, ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟಂತಹ ಸಕ್ಲನ್ ಹೆಗಲ ಮೇಲೆ ಜವಾಬ್ದಾರಿ ಹೊತ್ತುಕೊಳ್ಬೇಕಾಗತ್ತೆ. ಪ್ರಸ್ತುತ ಆರಂಭಿಕ ಹಂತದಲ್ಲಿ ಎಂಎಚ್ ಕಿಂಗ್ಸ್ ಆಟಗಾರ ಶಿರದ ಮೇಲ್ಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಅಪಾಯದ ಕರ್ರಿ ಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ಡು ಆರ್ ಡೈ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ.
ಹೊಸ ಬೌಲರ್ ಇರುವಾಗ ರಂಜು ಮೊದಲ ಎಸೆತ ಲಗ್ ಬೈ ಅನ್ನುವಂತ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಸುನಿಲ್ ರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬಬಲ್ಲಂತ ಪ್ರಯತ್ನವನ್ನು ಮಾಡಿಕೊಂಡು ಅಂಕಣಕ್ಕೆ ದಾನ್ಗುಡಿಯನ್ನಿಟ್ಟಿರ್ತಕ್ಕಂಥ ಆಟಗಾರ ಮನೋಜ ಸಕ್ಲನ್ ಜೊತೆಗೆ ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನ ಮನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸ್ಕೋಪ್ ಶಾಟ್ ಮಾಡಬಲ್ಲಂತ ಪ್ರಯತ್ನ, ತನ್ಮೂಲಕ ಇವಾಗ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಕ್ಲಾನ್. ಡೇಂಜರಸ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದಂತ ಸಕ್ಲಾನ್ ದಿಲ್ ಸ್ಕೋಪ್ ಶಾಟ್ ಅನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ ಸಿಗ್ತಾ ಇದೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 19 for loss of 3 important wicket. MH Kings ಚಾಲ್ತಿಯ 3ನೇ ಓವರ್ನಲ್ಲಿ ಮತ್ತೆ ರಂಜು ಈ ಬಾರಿ ಎಸೆದ ಚೆಂಡು ತನ್ಮೂಲಕ ಮತ್ತೆ ನೋಡ್ ಬಾಲಿಗೆ ಸಕ್ಲೇನ್ ಅವಕಾಶ ಮಾಡಿಕೊಟ್ರು. ಅಂತಿಮ 3 ಎಸೆದ ಇನ್ನೂ ಕೂಡ ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. 3 ಮಂದಿ ಟ್ರಂಪ್ ಆಟಗಾರರ ವಿಕೆಟ್ಸ್ ಅನ್ನ ಶೀಘ್ರಗತಿಯಲ್ಲಿ ಕಳ್ಕೊಂಡಿರ್ತಕ್ಕಂಥ ತಂಡ ಇವಾಗ ಸಕ್ಲೇನ್ ಮತ್ತು ಮನೋಜ್ ನಡುಸರದಿ ಆಟಗಾರರು ತಂಡವನ್ನ ಅಪಾಯದಿಂದ ಪಾರು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ತನ್ಮೂಲಕ ಮತ್ತೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ರಿಸ್ಕಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕ ಇವಾಗ 20ಕ್ಕೆ ತಲುಪ್ತಾ ಇದೆ. 20 for loss of 3. 2 ಎಸೆದ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಓವರ್ನಲ್ಲಿ. ಲೆಫ್ಟಿ ಆಟಗಾರ ಮನು ಸ್ಟ್ರೈಕರ್ ಭಾಗದಲ್ಲಿ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗಬಲ್ಲ ಅಂತ ಒಂದು ಜವಾಬ್ದಾರಿತ ಆಟವನ್ನ ಆಡಬೇಕಾಗಿದೆ. ದೊಡ್ಡ ಮಟ್ಟದ ವೇದಿಕೆಯಲ್ಲಿ ನಾಕೌಟ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ MH ಕಿಂಗ್ಸ್ ಮತ್ತು ಕದಂಬ ವಾರಿಯರ್ಸ್. ವಿಶಿಷ್ಟ ಶೈಲಿಯ ಹೊಡೆತನ ದಾಖಲಿಸುವಂತಹ ಪ್ರಯತ್ನ, ಸುಲಭ ಕ್ಯಾಚ್. ತನ್ಮೂಲಕ ಮನೋಜನ ಕೆಟ್ಟ ಹೊಡೆತದ ಲೆಕ್ಕಾಚಾರ. ತೀರಾ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಸ್ಕೂಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಫೈನಲ್ ಮೇಲ್ಭಾಗದಲ್ಲಿ ಎತ್ತಾಕುವಂತ ಒಂದು ಯೋಚನೆಯನ್ನು ಮಾಡಿದಂತ ಮನೋಜ ಇಲ್ಲಿ ಕೈ ಸುಟ್ಟುಕೊಳ್ತಾ ಇದ್ದಾರೆ. ಸದ್ಯ ಮನೋಜ್ ಇನ್ನಿಂಗ್ಸ್ ಮುಕ್ತಾಯ ಕೂಡ. 4 ಮಂದಿ ಆಟಗಾರರ ವಿಕೆಟ್ಸ್ ಅನ್ನ ಶೀಘ್ರಗತಿಯಲ್ಲಿ ಕಳ್ಕೊಂಡಿರ್ತಕ್ಕಂಥ MH ಕಿಂಗ್ಸ್ ಇಲ್ಲಿ ಅಂತಿಮ ಹಂತದಲ್ಲಿ ಅದ್ಯಾವ ರೀತಿಯ ಒಂದು ಪಾರ್ಟ್ನರ್ಶಿಪ್ ಆಟವನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ. ಕದಂಬ ವಾರಿಯರ್ಸಿನ ಮೊದಲ ತಿಳಿಸಿದ ಹಾಗೆ ಬೌಲರ್ಗಳು ಆರಂಭಿಕ ಹಂತದಲ್ಲಿ ವೆಂಕಿ, ತದನಂತರ ಶ್ರೇಣಿ, ತದನಂತರ ಇವಾಗ ರಂಜು, ಈ ರೀತಿಯ ಬೌಲರ್ಗಳನ್ನ ಕಂಡುಕೊಂಡಂತ ತಂಡ ಆಡಿದಂತ ಪ್ರತಿ ಪಂದ್ಯಲ್ಲೂ ಕೂಡ ಸರ್ವಾಂಗೀಣ ಪ್ರದರ್ಶನವನ್ನು ನೀಡಿ ಕ್ವಾರ್ಟರ್ ಫೈನಲ್ ಅಂತ ಮಹತ್ವದ ಘಟ್ಟವನ್ನು ತಲುಪಿದಂತಹ ತಂಡ ಇಲ್ಲಿ ಮತ್ತೊಂದು ವಿಜಯದ ಪತಾಕೆಯನ್ನು ಹಾರಿಸುವಂತ ಲಕ್ಷಣವನ್ನು ತೋರ್ಪಡಿಸ್ತಾ ಇದೆ. ಈವರೆಗೆ ಸ್ಪಷ್ಟವಾಗಿ ಒಂದು ಚಾಲಕರ ಸಿಟ್ಟಲ್ಲಿ ಮೆರಿತಾ ಇರ್ತಕ್ಕಂಥ ಕದಂಬ ವಾರಿಯರ್ಸ್ ತಂಡ ಇದೇ ಕಾಯಕವನ್ನ ಮತ್ತೆ ಮುಂದುವರಿಸಬೇಕಾಗತ್ತೆ. ಹೊಸ ಆಟಗಾರ ಆರ್ಯ ಬರ್ತಾ ಇದ್ದಾಗೆ ಭರ್ಜರಿ ಹೊಡೆತ, ತನ್ಮೂಲಕ 6 6 ಓಟದ ಸೇರ್ಪಡೆ. ಈ 6 ಸಮೇತವಾಗಿ ತಂಡದ ಮೊತ್ತ 26ಕ್ಕೆ ತಲುಪ್ತಾ ಇದೆ. 3 ಓವರ್ಗಳ ಮುಕ್ತಾಯ ಕೂಡ. ಎಂಡ್ ಆಫ್ ಓವರ್ ನಂಬರ್ 3, ಸ್ಕೋರ್ ಮೋಸ್ ಆನ್ 26 ಫಾರ್ ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್. ಇನ್ನುಳಿದ 12 ಎಸೆತ ಅದೇ ಓಟವನ್ನು ಮತ್ತೆ ಕಲೆ ಹಾಕ್ತಾ ನೋಡಬೇಕಾಗಿದೆ MH ಕಿಂಗ್ಸ್. 7 ಎಸೆತಗಳ ಮುಂದೆ 6 ಓಟವನ್ನು ದಾಖಲಿಸಿರ್ತಕ್ಕಂಥ ಸಕ್ಲಾನ್ ಒಂದೆಡೆ ಆದ್ರೆ 1 ಎಸೆತ ಎದುರಿಸಿದ ಮೊದಲ ಚೆಂಡಿಗೆ 6 ದಾಖಲಿಸಿದ ಆರ್ಯ ಮತ್ತೊಂದೆಡೆಯಲ್ಲಿ. ಈ ಆಟಗಾರರ ಒಂದು
ಮೈನಸ್ ಪಾಯಿಂಟ್ ಅನ್ನು ಹಿಡ್ಕೊಂಡು ಅದರ ಮೇಲೆ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ಕದಂಬ ವಾರಿಯರ್ಸ್ ಕೆಸೂರು ಆಟಗಾರರು. ನಡು ಸರದಿ 2 ಮಂದಿ ಪ್ರಮುಖ ಆಟಗಾರರು ದಾಂಡಿಗೆತನವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಗಮನಿಸಿರ್ತಕ್ಕಂಥ ಕದಂಬ ವಾರಿಯರ್ಸ್ ತಂಡ ಮತ್ತೆ ಇಮಿಡಿಯೇಟ್ಲಿ ಶ್ರೀನಿವಾಸ ವಿಕೆಟ್ ಟೇಕಿಂಗ್ ಬೌಲರ್ ಕೈಗೆ ಚೆಂಡನ್ನು ಇಕ್ತಾ ಇದ್ದಾರೆ. ಈ ರೀತಿಯ ಒತ್ತಡಗಳ ಪರಿಸ್ಥಿತಿಗಳನ್ನು ಬಹಳಷ್ಟು ಬಾರಿ ನಿಭಾಯಿಸಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಸಕ್ಲೈನ್ ಇಲ್ಲಿ ಫ್ರಂಟ್ ಆಫ್ ದಿ ವಿಕೆಟ್ ಅಲ್ಲಿ ಲೀಡ್ ಮಾಡಬೇಕಾಗಿದೆ. ಶ್ರೀನಿ ಮೊದಲ ಓವರಲ್ಲಿ 7 ಓಟವನ್ನು ನೀಡಿ 2 ಪ್ರಮುಖ ವಿಕೆಟ್ಸ್ ಗಳನ್ನ ಪಡ್ಕೊಂಡಂತ ಬೌಲರ್ ಕೂಡ. ಬೆರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ತನ್ಮೂಲಕ ಸಕ್ಲೈನ್ ವಿಕೆಟ್ ಪತನ. ಕದಂಬ ವಾರಿಯರ್ಸಿನ ಲೆಕ್ಕಾಚಾರ ಎಲ್ಲ ಇಲ್ಲಿ ಕೈ ಹಿಡಿತಾ ಇದೆ. ಒಂದು ಹಂತದಲ್ಲಿ ಅಂತಿಮ ಘಟ್ಟದ ದಾಂಡಿಗೆರೆ ಸಾಲನ್ನ ಗಮನಿಸಿರ್ತಕ್ಕಂಥ ಕದಂಬ ವಾರಿಯರ್ಸ್ ಆ ಲೆಕ್ಕಾಚಾರವನ್ನ ಗಮನದಲ್ಲಿಟ್ಟುಕೊಂಡು ಇಮಿಡಿಯೇಟ್ಲಿ ವಿಕೆಟ್ ಟೇಕಿಂಗ್ ಬೌಲರ್ನ ಕಣಕ್ಕಿಳಿಸುವಂತ ಲೆಕ್ಕಾಚಾರ ಇಲ್ಲಿ ಪ್ಲಸ್ ಆಗ್ತಾ ಇದೆ. ತಾನೆಸೆದ ಮೊದಲ ಓವರ್ ಕೂಡ ಬರ್ತಾ ಇದ್ದಾಗ ಮೊದಲ ಚೆಂಡಲ್ಲಿ ಮುಸೂರ್ ಅವರ ವಿಕೆಟ್ಸ್ ಅನ್ನ ಕಬಳಿಸಿದಂತ ಶ್ರೀನಿ ಈ ಓವರ್ ನಲ್ಲಿ ಸಕ್ಲೈನ್ ವಿಕೆಟ್ ಅನ್ನು ನೆಲಕ್ಕುರುಳಿಸಿದ್ರು. ಒಟ್ಟಾರೆ 5 ವಿಕೆಟ್ಸ್ಗಳು ಪ್ರಸ್ತುತ ಈ ಸಮಯದಲ್ಲಿ ಕಳ್ಕೊಳ್ತಾ ಇರ್ತಕ್ಕಂಥ MH ಕಿಂಗ್ಸ್ ತಂಡ. ಅದರಲ್ಲಿ 3 ವಿಕೆಟ್ಸ್ ಗಳನ್ನ ಕದಂಬ ವಾರಿಯರ್ಸ್ ಕೆಸ್ತೂರಿನ ಶ್ರೀನಿವಾಸ್ ಪಡ್ಕೊಳ್ತಾ ಇದ್ದಾರೆ. ಇವಾಗ ಮತ್ತೋರ್ವ ಆಟಗಾರ ಬ್ಯಾಟ್ಸ್ಮನ್ ನೇಮ್ ಅನಾಮಿಕ. MH ಕಿಂಗ್ಸ್ 12th ಮ್ಯಾನ್ ಬನ್ನಿ ನೋಡಿ. ಬಹಳ ಸ್ವತ್ತವರತಿ ಒಂದು ಹೊಡೆತವನ್ನು ಬಿಕ್ಕು ದಾಖಲಿಸಿದ್ರು. ಮತ್ತೆ ಶ್ರೀನಿವಾಸ್ ಈ ಬಾರಿ ಎಸೆದ ಚೆಂಡು ಆರ್ಯ ಸುಜಿತ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಮತ್ತೆ ಕಂಡುಕೊಳ್ತಾ ಇದೆ. ತನ್ನ ಮೂಲಕ ಇವಾಗ 28ಕ್ಕೆ ತಲುಪ್ತಾ ಇದೆ MH ಕಿಂಗ್ಸ್ ಆಟಗಾರರು. 2 ಎಸೆತ ಇನ್ನೂ ಕೂಡ ಈ ಓವರಲ್ಲಿ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಶ್ರೀನಿ ಟು ವಿಕು. ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತವನ್ನು ಕಾಣಬಲ್ಲಂತ ಪ್ರಯತ್ನ. ತನ್ಮೂಲಕ ಇವಾಗ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ರೋಬಾನ್ಸ್ ಲ್ಯಾಂಡ್ ಕೇವಲ 1 ಓಟದಲ್ಲಿ ಅವಕಾಶಗಳು ಬರ್ತಾ ಇದೆ. ಆ 1 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 29. 4ನೇ ಓವರ್ ಮುಕ್ತಾಯವಾಗಿ ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ ಎಸೆತ ಬತ್ತ ಶ್ರೀನಿವಾಸ್. ಅಲ್ಲಿ MVK ಮತ್ತು ವಿಲೇಜ್ ಬುಲ್ಸ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ನಾಲ್ಕನೇ ಓವರ್ ಅಂತಿಮ ಎಸೆತ ಮತ್ತೆ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆರ್ಯ.
ತಂಡಕ್ಕೆ ಒಂದು ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ತನ್ಮೂಲಕ 30ಕ್ಕೆ ತಲುಪ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 30 ಓಟವನ್ನು ದಾಖಲಿಸಿದ ತಂಡ ಅಂತಿಮ 6 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ಕನಿಷ್ಠ ಪಕ್ಷ 10ರಿಂದ 15 ಓಟವನ್ನು ಲಾಸ್ಟ್ ಓವರ್ ಅಲ್ಲಿ ಕಲೆ ಹಾಕಿದ್ರೆ 40ರಿಂದ 45 46ರ ಒಂದು ಟಾರ್ಗೆಟ್ ಸಂಖ್ಯೆ ಎದುರಾಳಿ ತಂಡಕ್ಕೆ ಕೊಡುವಂತ ಅವಕಾಶ ಇದೆ. ಈ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡ್ರೆ ಖಂಡಿತವಾಗ್ಲೂ ಕದಂಬ ವಾರಿಯರ್ಸ್ ತಂಡಕ್ಕೆ ಕೂಡ ಕಷ್ಟಕರವಾಗುವಂತಹ ಸಾಧ್ಯತೆ ಇದೆ. 40+ ಮೊತ್ತವನ್ನು ದಾಖಲಿಸಿದ್ರೆ ಮೊತ್ತವನ್ನು ಉಳಿಸಿಕೊಳ್ಳಬಲ್ಲಂತ ಒಂದು ಅನುಭವಿ ಬೌಲರ್ಗಳ ಪಡೆಯನ್ನ ಕಂಡುಕೊಂಡಂತಹ ತಂಡ ಎಮ್ಎಚ್ ಕಿಂಗ್ಸ್. ಈ ಟೂರ್ನಮೆಂಟಿನ ಪಂದ್ಯದಲ್ಲಿ ಮೊದಲ ಹಂತದಲ್ಲಿ ಒಂದು ಗರಿಷ್ಠ ಮೊತ್ತವನ್ನು ದಾಖಲಿಸಿದ ಎಮ್ಎಚ್ ಕಿಂಗ್ಸ್ ಈ ಪಂದ್ಯದಲ್ಲಿ ಡು ಆರ್ ಡೈ ಪಂದ್ಯದಲ್ಲಿ ನಿರೀಕ್ಷಿತ ಮಟ್ಟದ ಪ್ರದರ್ಶನವನ್ನ ತೋರ್ತಾ ಇಲ್ಲ. ಅಂತಿಮ ಓವರ್ ಅಲ್ಲಿ ಕಿಟ್ಟಿ ಎಸ್ಆರ್ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಕೊನೆಯ 1 ನಿಮಿಷ ಬಾಕಿ ಇದೆ. ಅಂಪೈರ್ಸ್ ಕೊನೆ 1 ನಿಮಿಷ ಬಾಕಿ ಇದೆ ನೋಡಿ. ಮೊದಲೇ ಹೇಳಿದೀವಿ ಪದೇ ಟೈಮಲ್ಲಿ ಹೇಳುವುದಿಲ್ಲ ಅನ್ನೋದಾಗಿ. ಸ್ಲೋವರ್ ಎಸೆತ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 5 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅದಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಆರ್ಯ ಮತ್ತು ವಿಕು. ಸ್ಲಾಟ್ ಸ್ವೀಪ್ ಮಾಡಬಲ್ಲಂತ ಪ್ರಯತ್ನಗಳು ಆರ್ಯ ಪದೇ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಮತ್ತೆ 2 ಬಾಲ್ 2ಕ್ಕೆ 2 ಚುಕ್ಕಿ ಎಸೆತ. 4 ಮಂದಿ ಪ್ರಮುಖ ಬೌಲರ್ಗಳನ್ನು ಹೊತ್ತುಕೊಂಡು ಅಂಕಣಕ್ಕೆ ಬಂದಂತ ಕದಂಬ ವಾರಿಯರ್ಸ್ ತಂಡ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಬಲ್ಲಂತ ಪ್ರಯತ್ನ. ತನ್ಮೂಲಕ ಮತ್ತೆ ಡಾಟ್ ಬಾಲ್. ಕೊನೆಯ ಓವರ್ನ 3 ಎಸೆತಗಳು ಕೂಡ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ತಂಡದ ಒಟ್ಟು ಮೊತ್ತ 30ರಲ್ಲೇ ಸಾಗಿದತೆಯನ್ನ ಕಂಡುಕೊಳ್ತಾ ಇದೆ. ಬೀಸುವಂತಹ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಇವಾಗ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 2 ಎಸೆತ ಮಾತ್ರ ಬಾಕಿ ಇದೆ. ವಿಕು ಸ್ಟ್ರೈಕರ್ ಭಾಗದಲ್ಲಿ 1 ಸಿಕ್ಸರ್ ಲೆಕ್ಕಾಚಾರವಾದರೂ ಅಂತಿಮ ಓವರಲ್ಲಿ ಮಾಡಲೇಬೇಕಾಗಿದೆ ಎಂಎಚ್ ಕಿಂಗ್ಸ್. ದಿನದ ಅಂತಿಮ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಎಂವಿಕೆ ವರ್ಸಸ್ ವಿಲೇಜ್ ಬುಲ್ಸ್ ಪಂದ್ಯವನ್ನು ಆಡ್ತಾರೆ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯಬಲ್ಲಂತ ಪ್ರಯತ್ನ. ತನ್ಮೂಲಕ ಮತ್ತೆ ಡಾಟ್ ಬಾಲ್. ಬಹಳ ಸುತ್ತಮುತ್ತ ಸೇರಿಕೆ ತೋರ್ತಾ ಇದ್ದಾರೆ ಕದಂಬ ವಾರಿಯರ್ಸಿನ ಬೌಲರ್ಗಳು. ಕಿಟ್ಟಿ ಈ ಹಿಂದೆ ಶ್ರೀನಿ ಮತ್ತು ರಂಜಿತ್ ಮತ್ತು ವೆಂಕಿ ಈ ರೀತಿಯಾಗಿ 4 ಮಂದಿ ಬೌಲರ್ಸ್ ಗಳನ್ನ ಪರಿಚಯಿಸಿದಂತಹ ಒಂದು ತಂಡ. 1 ರನ್ ಶಾರ್ಟ್ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾರೆ ಅಂಪೈರ್ಸ್ಗಳು. 2 ರನ್ಸ್ ಆಗ್ಯಾರೆ. ಅಂಪೈರ್ಸ್ 2 ರನ್ ಆಡ್ ಮಾಡ್ಬೇಕಾ? ಕೇವಲ 1 ಓಟ ಮಾತ್ರ ಆಗ್ಯಾರೆ. 1 ರನ್ ಆಡ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಮೊದಲ ಸೆಷನ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 32 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಎಮ್ಎಚ್ ಕಿಂಗ್ಸ್ 33 ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ ಕದಂಬ ವಾರಿಯರ್ಸಿನ ಆಟಗಾರರು. ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ ಕದಂಬ ವಾರಿಯರ್ಸ್ ಕಿಸ್ತೂರು ತಂಡ. ಎಮ್ಎಚ್ ಕಿಂಗ್ಸ್ ಆಟಗಾರ ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿಕೊಳ್ಬೇಕು.
ದಯವಿಟ್ಟು ಮಲ್ಲೇಶ್ವರು ವೇದಿಕೆ ಹತ್ರ ಬರಬೇಕು. ಉಪ್ಪಾರ ಸೇನಾ ಸಮಿತಿಯ ಅಧ್ಯಕ್ಷರು ಯಳಂದೂರು. ಹಾಗೆ ದಯವಿಟ್ಟು ಪಂದ್ಯನ ಬೇಗ ಮುಗಿಸ್ಬೇಕು. ದಯವಿಟ್ಟು ಫೀಲ್ಡಿಂಗ್ ಸೆಟ್ ಮಾಡ್ಕೋಬೇಕು. MS ಕಿಂಗ್ಸ್ ದಯವಿಟ್ಟು ಸಮಯದ ಅಭಾವ ಇರುತ್ತೆ. ಶ್ರೀ ಮಲ್ಲೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಯೂತ್ ಕಾಂಗ್ರೆಸ್ ಯಳಂದೂರು ಕೊಳ್ಳೇಗಾಲ ಬ್ಲಾಕ್, ಹಾಗೆ ಶ್ರೀ ಸಿದ್ದಪ್ಪ ಸ್ವಾಮಿರವರು ಶ್ರೀಯುತರು ಸಹ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೊಳ್ಳೇಗಾಲ ಬ್ಲಾಕ್, ಇವರು ಸಹ ನಮ್ಮ ಈ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಭಗೀರಥ ಪ್ರೀಮಿಯರ್ ಲೀಗ್ನ ಭಗೀರಥ ಆಯೋಜಕರಂತಹ ಭಗೀರಥ ಯುವ ಸೇನೆ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯದ ನಾಣ್ಯ ಚುಂಬುಗೆಯಲ್ಲಿ ಜಯಗಳಿಸಿದಂತಹ MVK ವಾರಿಯರ್ಸ್ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಬ್ಯಾಟಿಂಗ್ಗೆ ಸಜ್ಜಾಗಬೇಕು. ವಿಲೇಜ್ ಬಸ್ ವಿಕ್ಕು ಬಾಯ್ ಈ ಕಡೆ. ಪಂದ್ಯ ಆರಂಭವನ್ನ ಪಡ್ಕೊಳ್ತಾ ಇದೆ. ಇವಾಗ ಚೇಸಿಂಗ್ ಪ್ರಕ್ರಿಯೆ ಆರಂಭವನ್ನ ಪಡ್ಕೊಂಡಿದೆ. ಆರಂಭಿಕ ಆಟಗಾರರಾಗಿ ವೆಂಕಿ ಮತ್ತು ರಂಜಿತ್ ಅಂಕಣ ಪ್ರವೇಶವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಮುದಸಿರ್ ಮೊದಲ 3 ಚೆಂಡುಗಳು ಕೂಡ ಡಾಟ್ ಬಾಲ್ ಆಗಿ ಎಸೆತಾ ಇದ್ದಾರೆ. ಮುದಸಿರ್ ಈ ರೀತಿಯ ಎಸೆತಗಳ ಅವಶ್ಯಕತೆ ಇದೆ MH ಕಿಂಗ್ಸ್ ತಂಡಕ್ಕೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಕದರ್ಬಾ ತಂಡದ ಫ್ರಂಟ್ ಲೈನ್ ಆಟಗಾರರು ವೆಂಕಿ ಮತ್ತು ರಂಜು. ಫ್ರಂಟ್ ಲೈನ್ ಆಟಗಾರರಿಗೆ ಮೂಗುದಾರವನ್ನು ತೊಡಿಸಬಲ್ಲಂತ ಎಸೆತಗಾರ ಮುದಸಿರ್ ಇಲ್ಲಿ ಮೊದಲ ವಿಕೆಟ್ಸ್ ಎಲ್ಲ ಬೋಲ್ಟ್ ಔಟ್ ರೂಪದಲ್ಲಿ ಪಡ್ಕೊಳ್ತಾರೆ. ಯು ಮಿಸ್ ಐ ಹಿಟ್. ಆ ನಿಟ್ಟಿನಲ್ಲಿ MH ಕಿಂಗ್ಸ್ ಇಲ್ಲಿ ಶುಭಾರಂಭವನ್ನ ಮಾಡ್ತಾ ಇದೆ. ಕದಂಬ ವಾರಿಯರ್ಸ್ ಕೆಸೂರು ತಂಡ ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ವೆಂಕಿ ರೂಪದಲ್ಲಿ. ಇವಾಗ ಮತ್ತೋರ್ವ ಆಟಗಾರ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಉಮೇಶ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಕೇವಲ 33ರ ಒಂದು ಲೋ ಸ್ಕೋರ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರತಕ್ಕಂಥ ತಂಡ ಅದ್ಯಾವ ರೀತಿಯಾಗಿ ಈ ಮೊತ್ತವನ್ನು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಮೊದಲ ತಿಳಿಸಿದಾಗ ಲೋ ಸ್ಕೋರ್ ಮ್ಯಾಚ್ ಆದರೂ ಕೂಡ ಮೊತ್ತವನ್ನು ಉಳಿಸಬಲ್ಲಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ MH ಕಿಂಗ್ಸ್ ಮೊದಲ ಓವರ್ 4 ಚೆಂಡುಗಳ ಮುಕ್ತ ಹಾಕಿ ಯಾವುದೇ ರೀತಿಯ ಓಟವನ್ನು ನೀಡಿದೆ ಪ್ರಮುಖ ವಿಕೆಟ್ಸ್ ಅನ್ನ ಪವರ್ ಪ್ಲೇ ಹಾದಿಯಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥ ಎಸೆತಗಾರ ಮುದಸ್ಸಿರ್ ಮುದ್ದು. ಐದನೇ ಬಾರಿ ಎರಡು ಗಂಟೆಗೆ ಒಂದು ಪಂದ್ಯವನ್ನು MH ಕಿಂಗ್ಸ್ ಆರಂಭಿಸ್ತಾ ಇದ್ದಾರೆ. ಎರಡು ಗಂಟೆ 22 ನಿಮಿಷಕ್ಕೆ ಒಂದು ಇನ್ನಿಂಗ್ಸ್ ಅನ್ನು ಕೂಡ ಮುಕ್ತಾಯ ಮಾಡಬೇಕಾಗತ್ತೆ. ಒಂದಷ್ಟು ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ತನ್ಮೂಲಕ ಡಾಟರ್ ಡೆಲಿವರಿ ಸೇರ್ಪಡೆ
ಬಹಳ ಸುತ್ತಮುತ್ತ ಆಯ್ಕೆಯನ್ನ ಮುದಸ್ಸಿರ್ ಮುಂದುವರಿಸ್ತಾ ಇದ್ದಾರೆ. ತನ್ಮೂಲಕ ಕದಂಬ ವಾರಿಯರ್ಸ್ ತಂಡಕ್ಕೆ ಒತ್ತಡವನ್ನು ಇರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಗುಡ್ಡಾಳ ಹಿಂಭಾಗದಲ್ಲಿ ಮುಜು, ಸ್ಲೀಪ್ ವಿಭಾಗದಲ್ಲಿ ವೈಕೋ, ಇನ್ನೊಂದೆಡೆ ಆರ್ಯ. ಈ ರೀತಿಯಾದಂತಹ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಮತ್ತೊಂದೆಡೆ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಸಕ್ಲಾನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮಿಡ್ ಆಫ್ ಭಾಗದಲ್ಲಿ ಮನೋಜ ಮಾಡಬಲ್ಲಂತ ಪ್ರಯತ್ನ. ತನ್ಮೂಲಕ ಪವರ್ ಪ್ಲೇ ಓವರ್ ನಲ್ಲಿ ಮೆಡನ್ ಓವರ್ ದಾಖಲಿಸಿದ ವಿಕೆಟ್ಸ್ ಎಲ್ಲ ಕೂಡ ನಾಕ್ಔಟ್ ಪಂದ್ಯದಲ್ಲಿ, ಪ್ಲೇ ಆಫ್ ಪಂದ್ಯ, ಡೂ ಆರ್ ಡೈ ಪಂದ್ಯದಲ್ಲಿ ಉಳಿಸಿದಂತಹ ಮುದಸ್ಸಿರ್ ಮುದ್ದು 33ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಒಂದು ಹಂತದಲ್ಲಿ 30 ಎಸೆಗಳ ಮುಂದೆ ಆ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿತ್ತು. ಇವಾಗ 24 ಎಸೆತಗಳ ಮುಂದೆ 33 ಓಟವನ್ನು ಚೇಸ್ ಮಾಡಬೇಕಾಗಿದೆ. ಇದೇ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಸಬೇಕಾಗುತ್ತೆ ಇಲ್ಲಿ MH ಕಿಂಗ್ಸ್ ಆಟಗಾರರು. ಮಾಡು ಇಲ್ಲವೇ ಮಡಿ ಪಂದ್ಯ, ಡೂ ಆರ್ ಡೈ ಪಂದ್ಯ. ಗೆದ್ದರೆ ಸೆಮಿ ಟಿಕೆಟ್ ಅನ್ನು ಕೊಡ್ತಾರೆ, ಸೋತಾರೆ 3 ದಿನಗಳ ಕಾಲ ಸುಡು ಬಿಸಿಲಿನಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಆಡಿದಂತಹ ಸವಿ ನೆನಪು ಮಾತ್ರ ಉಳಿದುಕೊಳ್ಳುತ್ತೆ. ಹೊಸ ಬೌಲರ್ ಸಕ್ಲಾನ್. MH ಕಿಂಗ್ಸ್ ಇನ ಟ್ರಂಪ್ ಕಾರ್ಡ್ ಬೌಲರ್ ಇವಾಗ ಸಕ್ಲಾನ್ SCR ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಎಸೆತ ನೆಗೆತವನ್ನ ಕಂಡುಕೊಳ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇಲ್ಲ ರಂಜು. ಡಾಟ್ ಬಾಲ್ ಅವಕಾಶವನ್ನು ಮಾಡಿಕೊಟ್ರು. ಕದಂಬ ವಾರಿಯರ್ಸಿನ ಫ್ರಂಟ್ ಲೈನ್ ಆಟಗಾರ, ಉತ್ತಮ ರೀತಿ ಆಟವನ್ನು ಆಡಬಲ್ಲಂತ ರಂಜು ಇಲ್ಲಿ ಸಕ್ಲೇನ್ ಓವರ್ ಯಾವ ರೀತಿಯಾಗಿ ಎದುರಿಸ್ತಾರೆ ನೋಡಬೇಕಾಗಿದೆ. ಬಹಳ ಉತ್ತಮ ರೀತಿಯಿಂದ ಎಸೆತ. ಅಂತಿಮ ಹಂತದಲ್ಲಿ ರಂಜು ಮುಖ್ಯವಾಗಿ ಲೆಟ್ ಕಾರ್ಡ್ ಗಲ್ಲಿ ವಿಭಾಗದಲ್ಲಿ ಮಾನು ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ಮೈ ಗುಡ್ನೆಸ್ ರನ್ ಔಟ್, ನಂಬಲ ಸಾಧ್ಯ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕದಂಬ ವಾರಿಯರ್ಸ್ ಉಮಿ ವಿಕೆಟ್ ನೆಲಕ್ಕುರುಳುತ್ತಾ ಇದೆ. ಇಲ್ಲದ ಓಟವನ್ನು ಕದೆಯುವಂತ ಒಂದು ಪ್ರಯತ್ನ ಮಾಡಿದಂತಹ ಒಂದು ತಂಡ ಇಲ್ಲಿ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಇವಾಗ ಅಭಿ. ಕೇವಲ 1-2 ವಿಕೆಟ್ಸ್ ಕಳ್ಕೊಂಡಿದ್ದ ಕದಂಬ ವಾರಿಯರ್ಸ್. ಅಭಿ ಮತ್ತು ರಂಜು ಇಲ್ಲಿ ಜವಾಬ್ದಾರಿ ಆಟವನ್ನು ಆಡಲೇಬೇಕಾಗತ್ತೆ. ರಂಜು ಹೆಗಲ ಮೇಲೆ ಜವಾಬ್ದಾರಿ ಕೂರ್ತಾ ಇದೆ. ಅದ್ಯಾವ ರೀತಿಯಾಗಿ ತಂಡವನ್ನ ಗೆಲುವಿನ ದಡ ಸೇರಿಸ್ತಾ ನೋಡಬೇಕಾಗಿದೆ ರಂಜು ಅವರು. ನೆಗೆತವನ್ನ ಕಂಡುಕೊಳ್ತಾ ಇದೆ. ರೇಸಿಂಗ್ ಡೆಲಿವರಿ ತನ್ಮೂಲಕ ಇವಾಗ ಡಾಟ್ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ. ಸದ್ಯ ಪ್ಲೇಯರ್ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಕಾದು ನೋಡಬೇಕಾಗುತ್ತೆ ಅದು.
ಫಸ್ಟ್ ಬೌನ್ಸ್ ಅನ್ನುವಂತ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆಗುತ್ತೆ. ಇಲ್ಲಿ ಇನ್ನು 3 ಎಸೆತ ಸೆಕೆಂಡ್ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ನಮ್ಮ ಕ್ರೀಡಾ ಪ್ರೋತ್ಸಾಹಕರು ಅತಿಥಿ ಅಭ್ಯಾಗತರಾಗಿರ್ತಕ್ಕಂಥವರು ಶ್ರೀಯುತ ಮಹೇಶಣ್ಣನವರು ನಮ್ಮ ಚಾಮರಾಜನಗರ ಜಿಲ್ಲೆಯ ನಾಯಕ ಸಮುದಾಯದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ನಾವು ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಭಗೀರಥ ಯುವ ಸೇನೆಯ ಆಯೋಜಕರ ಪರವಾಗಿ. ಇಲ್ಲಿ ಬೈ ರೂಪದಲ್ಲಿ ಒಂದು ನೋಡಿದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ಲೋವರ್ ಎಸೆತ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಕಂಡಂತಹ ಮುದಸ್ಸಿರ್ ಹಲೋ ಬಹಳ ಸುತ್ತಮರಿತಾಗಿರ್ತಕ್ಕಂಥ ಒಂದು ಎಸೆತ ತನ್ಮೂಲಕ ಇಲ್ಲಿ ಮತ್ತೊಂದು ವಿಕೆಟ್ ಪತನ. ಬಹಳ ಸುತ್ತಮರಿತ ಒಂದು ಕ್ಯಾಚ್ ಅನ್ನು ಇವಾಗ ಮುಜು ಪಡ್ಕೊಳ್ತಾ ಇದ್ದಾರೆ ವಿಕೆಟ್ ಕೀಪರ್ ಆಗಿ. ಆ ನಿಟ್ಟಿನಲ್ಲಿ ಕಾಟ್ ಬಿಯಾಂಡ್ ನಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಸದ್ಯ ಕೇವಲ 2 ಓಟಗಳಿಗೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ಳುತ್ತಾ ಕದಂಬ ವಾರಿಯರ್ಸ್ ಕೆಸೂರು ತಂಡ ಇನ್ನು ಉಳಿದ 18 ಎಸೆತಗಳ ಮುಂದೆ 31 ಓಟವನ್ನ ದಾಖಲಿಸಬೇಕಾಗಿರತಕ್ಕಂತ ಅನಿವಾರ್ಯತೆ ಇದೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಬಹುಶಃ -1 ವಿಕೆಟ್ಸ್ ಅನ್ನು ಕಬಳಿಸಿದಂತಹ ಎಸೆತಗಾರ ಮುದಸ್ಸಿರ್ ಆದ್ರೆ ಸೆಕೆಂಡ್ ಓವರ್ ನಲ್ಲಿ 2 ಓಟವನ್ನು ನೀಡಿ ವಿಕೆಟ್ 2 ವಿಕೆಟ್ಗಳು ಓವರ್ ನಲ್ಲಿ ಉರುಳಿಸಿದಂತಹ ಎಸೆತಗಾರ ಸಕ್ಲಾನ್. ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ ಸ್ಪಷ್ಟ ಮೇಲುಗೈಯನ್ನು ಈವರೆಗೆ ಪಡ್ಕೊಳ್ತಾ ಇದ್ದಾರೆ ಮ್ಯಾಚ್ ಕಿಂಗ್ಸ್ ಆಟಗಾರರು. ಇನ್ನು 18 ಎಸೆತಗಳ ಮುಂದೆ ಗೆಲುವಿಗಾಗಿ 31 ಅವಶ್ಯಕತೆ ಇದೆ. ಸಮಯ ಸರಿತಾ ಇದ್ದಾಗ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕ ಸಮುದಾಯದ ಮುಖಂಡರಾಗಿರ್ತಕ್ಕಂಥವ್ರು ಮತ್ತು ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ನಮ್ಮ ಪ್ರೀತಿಯ ಮಹೇಶಣ್ಣ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಭಗೀರಥ ಯುವ ಸೇನೆ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಸಹಕಾರದಿಂದ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಸಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ಮುಜುಬಾಯ್ ಮನೋಜ್ ಎಸ್ ಹೊಸ ಬೌಲರ್ ಇವಾಗ ಮನೋಜ ಎಸ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸುಂದರತೆ ಎಸೆತ ವೈಡ್ ಆರ್ಕರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೇವಲ 2ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಇನ್ನು 17 ಎಸೆತಗಳ ಮುಂದೆ 31 ಅವಶ್ಯಕತೆ ಇದೆ. 6 ಬೌಂಡ್ರಿಗಳನ್ನು ಬಿಟ್ಟುಕೊಡದೆ ಶಿಸ್ತುಬದ್ಧ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದ್ರೆ ಎಂಎಚ್ ಕಿಂಗ್ಸ್ಗೆ ಪಂದ್ಯವನ್ನು ಗೆಲ್ಲುವಂತ ಅವಕಾಶ ಜಾಸ್ತಿನೇ ಇದೆ. ಬಹಳ ಸುತ್ತಮುತ್ತಲಿರ್ತಕ್ಕಂಥ ಹೊಡೆತ ಪರ್ಫೆಕ್ಟ್ ರಿವರ್ಸ್ ಶಾಟ್ ಬಾರಿ ತನ್ಮೂಲಕ ಡೀಪ ಕವರ್ ಸೀಮಾನಕ್ಕೆ ಕಂಡುಕೊಳ್ತಾ ಇದೆ ಬೌಂಡ್ರಿ. 4 ಓವರ್ ಸೇರ್ಪಡೆ. ಈ ಬೌಂಡ್ರಿ ಮುಖ್ಯವಾಗಿ ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. 16 ಎಸೆತ 27 ಓಟದ ಅವಶ್ಯಕತೆ. ಮೊದಲ 2 ಓವರ್ ನಲ್ಲಿ ಕಂಪ್ಲೀಟ್ ಆಗಿ ಎದುರಾಳಿ ತಂಡಕ್ಕೆ ಒತ್ತಡವನ್ನು ನೀಡಿದಂತ ಎಂಎಚ್ ಕಿಂಗ್ಸ್ ತಂಡ 3ನೇ ಓವರ್ ಅಲ್ಲಿ ಮೊದಲ ಬೌಂಡ್ರಿಯನ್ನು ಕದಂಬ ವಾರಿಯರ್ಸಿನ ಕಿಟ್ಟಿ ಪಡ್ಕೊಳ್ತಾ ಇದ್ದಾರೆ. ಅಭಿ ಮತ್ತು ಕಿಟ್ಟಿ ಅದ್ಯಾವ ರೀತಿಯ ಒಂದು ಜೊತೆಯಾಟವನ್ನ ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಬಹಳ ಸುತ್ತಮುತ್ತಲಿರ್ತಕ್ಕಂಥ ಹೊಡೆತ ತನ್ಮೂಲಕ ಸುಲಭ ಕ್ಯಾಚ್. ಬಹುಶಃ ಕಿಟ್ಟಿ ವಿಕೆಟ್ ಎಲ್ಲ ಕೂಡ ಕಳ್ಕೊಳ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಕ್ಯಾಚ್ ಇವಾಗ ಕೈ ಸೇರ್ತಾ ಇದೆ. 4ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಕದಂಬ
ವಾರಿಯರ್ಸ್ ಕೆಸೂರು ತಂಡ. ಈ ಹಂತದಲ್ಲಿ ಶ್ರೀನಿ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 15 ಎಸೆತ 27 ಓಟದ ಅವಶ್ಯಕತೆ. ಪಂದ್ಯದ ಲೆಕ್ಕಾಚಾರವನ್ನು ಗಮನಿಸಿದರೆ ಬಹುಶಃ ಸಿಕ್ಸರ್ ಬೌಂಡರಿಗಳನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಆಟಗಾರರಿದ್ರೆ ಖಂಡಿತವಾಗ್ಲೂ ಅವಕಾಶ ಇನ್ನೂ ಕೂಡ ಕದಂಬ ವಾರಿಯರ್ಸ್ ತಂಡಕ್ಕೆ ಇದೆ. ಒಂದು ವೇಳೆ ಪರ್ಫೆಕ್ಟ್ ಶಾಟ್ ಹೊಡೆಯುವಂತ ದಾಂಡಿಗರ ಅನುಪಸ್ಥಿತಿಯನ್ನು ಕಾಣುವುದೇ ಆದ್ರೆ ಅದು MH ಕಿಂಗ್ಸ್ಗೆ ಪ್ಲಸ್ ಪಾಯಿಂಟ್. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಮೊದಲ ಓವರಲ್ಲಿ ಮುದಸ್ಸಿರ್, ಆ ಬಳಿಕ ಸಕ್ಲಾನ್, ಇವಾಗ ಮನೋಜ್ ಮನು. ಸುಂದರತೆ ಎಸೆತ, ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಡೆಲಿವರಿ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಪಂದ್ಯದಲ್ಲಿ ಬಹುಶಃ ಒಂದು ಟೂರ್ನಿಮೆಂಟಿನ ಗರಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ MH ಕಿಂಗ್ಸ್ ತಂಡ ಈ ಪಂದ್ಯದಲ್ಲಿ ಪ್ರಮುಖ ದಾಂಡಿಗರ ಕೈ ಕೊಟ್ಟರು ಕೂಡ ಎಸೆತಗಾರಿಕೆ ವಿಭಾಗದಲ್ಲಿ ಸ್ಪಷ್ಟ ಹಿಡಿತವನ್ನ ಮಾಡ್ತಾ ಇರತಕ್ಕಂಥ ತಂಡ MH ಕಿಂಗ್ಸ್ ತಂಡ. ಸದ್ಯ ಓವರ್ ಕೂಡ ಅಲ್ಲಿ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ಕೇವಲ 6ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡಂತ ತಂಡ ಕದಂಬ ವಾರಿಯರ್ಸ್ ಕೆಸೂರಿನ ತಂಡ. ಇನ್ನು 2 ಓವರ್ಗಳಲ್ಲಿ 27 ಓಟವನ್ನು ದಾಖಲಿಸಬೇಕಾಗಿದೆ. 4 ಸಿಕ್ಸರ್ ಮತ್ತು 1 ಬೌಂಡರಿಯ ಲೆಕ್ಕಾಚಾರವನ್ನು ಕಂಡುಕೊಂಡಿರೋದು ಕದಂಬ ವಾರಿಯರ್ಸ್ ಕೆಸೂರು ತಂಡಕ್ಕೆ ಪ್ಲಸ್ ಆಗತ್ತೆ. ಕ್ರೂಷಿಯಲ್ ಓವರ್ ನಲ್ಲಿ ಮತ್ತೆ ಸಕ್ಲಾನ್ ಕೈಗೆ ಚೆಂಡ ನೆಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಸುತ್ತಗಳಲ್ಲೂ ಕೂಡ ನಿರಂತರವಾಗಿ ಟೆನ್ನಿಸ್ ಕ್ರೀಡೆಯನ್ನು ಆಡಿಕೊಂಡು ಇವತ್ತು ರಾಜ್ಯ ಚಿರಪರಿಚಿತರಾದಂತವರು ಆಟಗಾರ ಕೂಡ ಸಕ್ಲಾನ್ ಮತ್ತೆ ಎಸ್ಸಿಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 12 ಎಸೆತ 27 ಓಟದ ಅವಶ್ಯಕತೆ. ಭಗೀರಥ ಯುವ ಸೇನೆಯ ಸಾರಥ್ಯದಲ್ಲಿ ಪ್ರಾಯೋಜಕತ್ವದಲ್ಲಿ ನಡೀತಾ ಇರತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಆದಿತ್ಯವಾರ ಕಾರ್ಯಕ್ರಮದ ಕೊನೆಯ ದಿನದ ಕೊನೆಯ ಹಂತದ ಪಂದ್ಯಗಳು ಸಾಗ್ತಾ ಇದೆ. ಆ ಪೈಕಿಯಲ್ಲಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ MH ಕಿಂಗ್ಸ್ ಮತ್ತು ಕದಂಬ ವಾರಿಯರ್ಸ್ ಕೆಸೂರಿನ ತಂಡಗಳು ಸೆಣಸಾಟವನ್ನು ಮಾಡ್ತಾ ಇದೆ. ಈ ಜಿಲ್ಲೆಯ 2 ಪ್ರತಿಷ್ಠಿತ ತಂಡಗಳು ಮುಖಾಮುಖಿಯಾಗಿದೆ. ಪ್ಲೇ ಆಫ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಯಾವ ತಂಡ ಪಂದ್ಯವನ್ನು ಗೆಲ್ತಾ ನೋಡಬೇಕಾಗಿದೆ. ಈವರೆಗೆ ಸ್ಪಷ್ಟ ಗೆಲುವಿನ ಒಂದು ಬರಹವನ್ನು ಬರಿತಾ ಇರತಕ್ಕಂಥ ತಂಡ. ನಗತವನ್ನು ಕಂಡುಕೊಂಡ ಚೆಂಡು ತನ್ಮೂಲಕ ಪರ್ಫೆಕ್ಟ್ ಫುಲ್ ಶಾಟ್ ಬಾರಿ ಶ್ರೀನಿ ದಾಂಡದ ಮುಖಾಂತರವಾಗಿ ಚುಮ್ತಾ ಇದೆ ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ ತಂಡದ ಒಟ್ಟು ಮೊತ್ತ 13. 10 ಎಸೆತ 20 ಅವಶ್ಯಕತೆ. ಇನ್ನು ಒಂದು ಸಿಕ್ಸರ್ ತಪ್ಪಿದಲ್ಲಿ ಬೌಂಡ್ರಿ ಬಂದ್ರು ಮತ್ತೆ ಕದಂಬ ವಾರಿಯರ್ಸ್ ಕೆಸೂರು ತಂಡಕ್ಕೆ ಪ್ಲಸ್ ಆಗುತ್ತೆ. ಅದೇ ಶ್ರೀನಿವಾಸನ ಹುದರಿನ ಉರುಳಿಸಿದ್ರೆ MH ಕಿಂಗ್ಸ್ಗೆ ಅದು ಆಶಾದಾಯಕ ಅಂಶ. 10 ಎಸೆತ 20 ಅವಶ್ಯಕತೆ. ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಮತ್ತೆ ಸಕ್ಲಾನ್ ಸ್ಲೋವರ್ ಆಗಿ ಎಸೆಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಕೇವಲ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಕಾರ್ಡ್ ಬ್ಯಾನ್ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮುಜು ಮಾಡಿದ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 8ಕ್ಕೆ 19 ಅವಶ್ಯಕತೆ. 1 ಬೌಂಡರಿ ತಪ್ಪಿದರೆ ಒಂದು ಸಿಕ್ಸರ್ ಲೆಕ್ಕಾಚಾರವನ್ನು ಕದಂಬ ವಾರಿಯರ್ಸ್ ಆಟಗಾರರು ಮಾಡಲೇಬೇಕಾಗುತ್ತೆ. ಈ ಉಳಿದ 2 ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ಡಾಟ್ ಬಾಲ್ ಅನ್ನು ಎಸೆಯಬೇಕಾಗುತ್ತೆ. ಸಕ್ಲಾನ್ ಒಂದಷ್ಟು ತಿರುವಿನ ಎಸೆತ, ಕಟರ್ ಮಾದರಿ ಎಸೆತಗಳು ಇಲ್ಲಿ ದಾಖಲಾತಿಯಲ್ಲಿ ಕಂಡುಕೊಳ್ತಾ ಇದೆ. ಒಂದು ಸಿಕ್ಸರ್ ನೀಡಿದ್ರು ಕೂಡ ತದನಂತರ ಅನುಭವದ ದಾರಿ ಎಳಿತಾ ಇದ್ದಾರೆ ಸಕ್ಲಾನ್. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ ಸಕ್ಲಾನ್ ಓವರ್ ನಲ್ಲಿ. 7 ಎಸೆತ 19 ಅವಶ್ಯಕತೆ.
ಬಿರುಸಿನ ಹೊಡೆತ ತನ್ಮೂಲಕ ಲಾಂಗ್ ಆನ್ ಸಿ ಮಾರಕ್ಕೆ ಹೊರಭಾಗವನ್ನು ಕಂಡ್ಕೊಳ್ತಾ ಇದೆ. ಸಿಕ್ಸರ್ ಅಭಿ ದಾಳಿಯ ಮುಖಾಂತರ ಚುಮ್ಮಿದಂತ ಸಿಕ್ಸರ್. ಪಂದ್ಯದ ಚಿತ್ರಣವೇ ಬದಲಾಗ್ತಾ ಇದೆ. 6 ಎಸೆತ 13 ಅವಶ್ಯಕತೆ. ಮೊದಲೇ ತಿಳಿಸಿದ ಹಾಗೆ ಒಬ್ಬ ಬ್ಯಾಟ್ಸ್ಮನ್ ಪರ್ಫೆಕ್ಟ್ ಆಗಿ ಸಿಕ್ಸರ್ ಬೌಂಡ್ರಿಗಳನ್ನು ಹೊಡೆಯುವಂತ ಸಾಮರ್ಥ್ಯ ಇರುವಂತಹ ಆಟಗಾರ ಇದ್ರೆ ಪಂದ್ಯ ಚಿತ್ರಣವನ್ನು ಬದಲಿಸಬಹುದು. ಕದಂಬ ವಾರಿಯರ್ಸ್ ಕೆಸೂರು ತಂಡ ಮತ್ತೆ ಗೆಲುವಿನ ಕಡೆಗೆ ಮುಖವನ್ನ ಮಾಡಬಹುದು ಅಂತ ಮಾತನಾಡಿದ್ವಿ. ಅದನ್ನ ಸರಿ ಮಾಡ್ತಾ ಇದ್ದಾರೆ ಇಲ್ಲಿ ಶ್ರೀನಿವಾಸ್ ಮತ್ತು ಅಭಿ. 6 ಎಸೆತ 13 ಅವಶ್ಯಕತೆ. ಅದ್ಯಾವ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ನೋಡ್ಬೇಕಾಗಿದೆ ಇಲ್ಲಿ. ಲಾಸ್ಟ್ ಓವರ್ ಅಲ್ಲಿ ಸುನಿಲ್ ಅದ್ಯಾವ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ನೋಡ್ಬೇಕಾಗಿದೆ. ಆರ್ಯ, ಮನೋಜ್, ಮುದಾಸಿರ್, ಸಕ್ಲೇನ್, ಮುಜಮಿಲ್, ಸುನೀಲ್, ಸುಪ್ರೀತ್, ವಿಕ್ಕು, ವಸೀಂ ಈ ರೀತಿಯ ಬಹಳಷ್ಟು ಆಟಗಾರನ ಕಂಡಿರ್ತಕ್ಕಂಥ ತಂಡ ಇಲ್ಲಿ ಕೊನೆಯ ಓವರ್ ನಲ್ಲಿ ಯಾವ ಬೌಲರ್ ನ ಪರಿಚಯಿಸ ನೋಡಬೇಕಾಗಿದೆ. ಬೌಲರ್ ನೇಮ್ ಲಾಸ್ಟ್ ಓವರ್ ಅಲ್ಲಿ ಸುಪ್ರೀತ್ ಸುಪೆ. 6 ಎಸೆತ 13 ಓಟದ ಅವಶ್ಯಕತೆ. ಸ್ಟ್ರೈಕರ್ ಭಾಗದಲ್ಲಿ ಶ್ರೀನಿವಾಸ್. ಕದಂಬ ವಾರಿಯರ್ಸಿನ ಆಪತ್ಕಾಲದ ಬಂಟ. ಮೊದಲ ಎಸೆತ ತನ್ಮೂಲಕ ತೀರಾ ದುರ್ಬಲ ಎಸೆತವಾಗಿದ್ರು ಕೂಡ ಆ ಚೆಂಡಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ಶ್ರೀನಿವಾಸ್. ತಂಡವನ್ನ ಗೆಲುವಿನ ದಡ ಸೇರಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದಂತ ಆಟಗಾರ ಶ್ರೀನಿವಾಸನ ಇನ್ನಿಂಗ್ಸ್ ಮುಕ್ತಾಯ. ಆ ನಿಟ್ಟಿನಲ್ಲಿ 5 ಎಸೆತಗಳ ಮುಂದೆ 13 ಅವಶ್ಯಕತೆ ಇದೆ. ಈ ಹಂತದಲ್ಲಿ ಮಧು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಕೊನೆಯ 5 ಎಸೆತ 13 ಓಟದ ಅವಶ್ಯಕತೆ ಇದೆ. ಕೆಲವೊಂದು ತಂತ್ರಗಳು, ಪ್ರತಿತಂತ್ರಗಳು, ಸಲಹೆ ಸೂಚನೆಗಳು ಸಹ ಆಟಗಾರರು ಇವಾಗ ಸುಪ್ರೀತ್ಗೆ ನೀಡ್ತಾ ಇದ್ದಾರೆ. ಕಾದಿ ನೋಡಬೇಕಾಗಿದೆ 2ನೇ ಚೆಂಡನ್ನು ಯಾವ ರೀತಿಯಾಗಿ ತೂರಿ ಬಿಡ್ತಾರೆ ಅನ್ನೋದಾಗಿ. ಸುಪ್ರೀತ್ ಹೊಸ ಆಟಗಾರ ಮಧು ಸ್ಟ್ರೈಕರ್ ಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ಡಿ ಪಾಯಿಂಟ್ ಭಾಗದಲ್ಲಿ ತನ್ಮೂಲಕ ಇವಾಗ ಬೌಂಡ್ರಿ ಸೇರ್ಪಡೆ, 4 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಮತ್ತೆ ಪಂದ್ಯ ದಿಕ್ಕು ಬದಲಾಗ್ತಾ ಇದೆ. 4 ಎಸೆತ 9 ಅವಶ್ಯಕತೆ. 4ಕ್ಕೆ 9. ಒಂದು ಹಂತದಲ್ಲಿ ಬಹುಶಃ ಸಕ್ಲೇನ್ ಓವರ್ ಅಲ್ಲಿ 1ರಿಂದ 2 ಸಿಕ್ಸರ್ ಕೊಟ್ಟಿದ್ರು. ಆ 2ರಲ್ಲಿ 1 ಸಿಕ್ಸರ್ ನ ಕನಿಷ್ಠ ಪಕ್ಷ ಉಳಿಸಿದ್ರು ಕೂಡ ಇಲ್ಲಿ ಅಂತಿಮ ಓವರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಕಿಂಗ್ಸ್ಗೆ ಪ್ರೆಷರ್ ರಿಲೀಫ್ ಆಗುವಂತ ಒಂದು ಸಾಧ್ಯತೆ ಇರ್ತಿತ್ತು. ಬಹುಶಃ ಈ ಬೌಂಡ್ರಿಯನ್ನು ಕೂಡ ಹಟಾಯಿಸುವ ಅವಕಾಶ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ತಿರುವನ್ನ ಪಡ್ಕೊಳ್ಳದ ಒಂದು ಚೆಂಡು ಅಲ್ಲಿ ಕ್ಷೇತ್ರ ಪಾಲಕರಿಗೆ ಸಮಸ್ಯೆಯನ್ನ ಕೂಡ ಒಡ್ಡಿತ್ತು. ಇಲ್ಲಿ ಸುಪ್ರೀತ್ ಕಮ್ಬ್ಯಾಕ್ ಮಾಡ್ತಾರೆ ನೋಡ್ಬೇಕಾಗಿದೆ. 4ಕ್ಕೆ 9, 4 ಬಾಲ್ 9 ರನ್ಸ್ ಟು ವಿನ್. ಗೆದ್ದರೆ ಸೆಮಿಫೈನಲ್ ಟಿಕೆಟ್, ಸೋತರೆ 3 ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಡಿದಂತಹ ಸವಿ ನೆನಪು. ಭಗೀರಥ ಪ್ರೀಮಿಯರ್ ಲೀಗ್ ನ ಸವಿ ನೆನಪು ಮಾತ್ರ. ಲಕ್ಷ್ಯಕ್ಕಿಂತ ಹೊರಭಾಗದಲ್ಲಿ ಹಾದು ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಒಂದು ಓಟದ ಸೇರ್ಪಡೆ ತಂಡ. ಮತ್ತೆ 25. 4 ಎಸೆತ 8 ಅವಶ್ಯಕತೆ ಇದೆ. ಕೈಯಲ್ಲಿದ್ದಂತಹ ಪಂದ್ಯ ಇವಾಗ ಕೈ ಜಾರಿ ಹೋಗುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಮೊದಲ ಹಂತದಲ್ಲಿ ಕೈ ಜಾರಿ ಹೋಗುವಂತ ಒಂದು ಪಂದ್ಯವನ್ನು ಉಳಿಸಿದಂತೆ ಮ್ಯಾಚ್ ಕಿಂಗ್ಸ್ ತಂಡ ಇಲ್ಲಿ ಇದರಲ್ಲಿ ತಂಡಕ್ಕೆ ಮೊದಲ 2ರಿಂದ 3 ಓವರ್ಗಳಲ್ಲಿ ಕಂಪ್ಲೀಟ್ ಆಗಿ ಒತ್ತಡವನ್ನು ನೀಡಿತ್ತು. ತದನಂತರ ಕೈಯಲ್ಲಿದ್ದಂತಹ ಪಂದ್ಯವನ್ನು ನಿಧಾನವಾಗಿ ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. ಇವಾಗ ಅಂತಿಮ 3 ಎಸೆತ
ಏಳೋಟದ ಅವಶ್ಯಕತೆ. 3-7 ಅಭಿಷೇಕರಿ ಭಾಗದಲ್ಲಿ 4 ಎಸೆತಗಳ ಮುಂದೆ 7 ಓಟವನ್ನು ದಾಖಲಿಸಿದ ಆಟಗಾರ ಒಂದೆಡೆ ಆದ್ರೆ 2 ಎಸೆತಗಳ ಮುಂದೆ 5 ಓಟವನ್ನು ದಾಖಲಿಸಿದ ಮಧು ಒಂದೆಡೆಯಲ್ಲಿ ಸುಪ್ರೀತ್ ಟು ಅಭಿ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ, ರಿವರ್ಸ್ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಈ ರೀತಿಯ ಡಾಟ್ ಬಾಲ್ ಗಳನ್ನ ಎಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ MH ಕಿಂಗ್ಸಿನ ಸುಪ್ರೀತ್ ಅವರಿಗೆ. ಅಂತಿಮ 2 ಎಸೆತ, 7 ಅವಶ್ಯಕತೆ. 2-7 ಮೊದಲೇ ತಿಳಿಸಿದಾಗ ಆದಿತ್ಯವಾರದ ಪೈಸಾ ವಸೂಲ್ ಪಂದ್ಯ ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಆದಿತ್ಯವಾರ ಸಾಗ್ತಾ ಇದೆ. 3ನೇ ಕ್ವಾರ್ಟರ್ ಫೈನಲ್ ಇವಾಗ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. 2 ಎಸೆತ, 7 ಅವಶ್ಯಕತೆ. 2-7 ನಡುವೆ ತನ್ಮೂಲಕ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ರಿವರ್ಸ್ ಮಾಡುವಂತ ಒಂದು ಪ್ರಯತ್ನಗಳು ಸಾಗಿತ್ತು, ಸುಲಭ ರನ್ಔಟ್ ಮಾಡುವಂತ ಒಂದು ಅವಕಾಶಗಳು. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಓಟವನ್ನು ದಾಖಲಿಸಿದ್ರು, ಕೇವಲ 1 ಓಟ ಮಾತ್ರ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ತಂಡದ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. 1 ಎಸೆತ, 6 ಓಟದ ಅವಶ್ಯಕತೆ. 1-6 ಈ ಪಂದ್ಯ ಗೆಲ್ಲೋರು ಯಾರು? ಒಂದೆಡೆ ಕದಂಬ ವಾರಿಯರ್ಸ್, ಮತ್ತೊಂದೆಡೆ MH ಕಿಂಗ್ಸ್. ಪ್ರೇಕ್ಷಕರನ್ನ ತುದಿಗಳಲ್ಲಿ ನಿಲ್ಲಿಸಿದಂತಹ ಪಂದ್ಯ ಇದು. ಸುಪ್ರೀತ್ ಟು ಮಧು. ಅಂತಿಮ ಎಸೆತ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಚೊಚ್ಚಲ ಪಂದ್ಯದಲ್ಲಿ ಕದಂಬ ವಾರಿಯರ್ಸ್ ಅನ್ನುವಂತ ಬಲಿಷ್ಠ ತಂಡವನ್ನ ಮನ್ನಿಸಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ MH ಕಿಂಗ್ಸ್. ನಂಬಲ ಸಾಧ್ಯ ರೀತಿಯ ಒಂದು ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಲೋ ಸ್ಕೋರ್ ಅನ್ನ ಡಿಫೆಂಡ್ ಮಾಡುವುದರ ಮುಖಾಂತರವಾಗಿ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ.